ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ಜನವರಿಯಿಂದ ಸೆಪ್ಟೆಂಬರ್ವರೆಗೂ ರಿಲೀಸ್ ಆಗಿರ್ತಕ್ಕಂಥ ಬೇರೆ ಬೇರೆ ರಿಪೋರ್ಟ್ಸ್ ಮತ್ತು ಇಂಡೆಕ್ಸ್ ಸಂಬಂಧಪಟ್ಟಿರೋಂಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಸರಣಿನಲ್ಲಿ ಇದು ಎರಡನೇ ವಿಡಿಯೋ ಆಗಿರ್ತದೆ. ಈ ವಿಡಿಯೋದಲ್ಲಿ ಯಾವ ಯಾವ ರಿಪೋರ್ಟ್ಸ್ ನಾವು ಡಿಸ್ಕಸ್ ಮಾಡ್ತೀರಂತ 8 ಆರ್ಟಿಕಲ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಮುಂದ್ಗಡೆ ಆಲ್ರೆಡಿ ನಾನೊಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ. ಯಾರಾದರೂ ಆ ಮೊದಲನೇ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೀವು ಆ ಮೊದಲನೇ ವಿಡಿಯೋ ನೋಡಿ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಿರೋಂಗೆ ಈ ಆರ್ಟಿಕಲ್ಸ್ ಎಲ್ಲಿಂದ ನಾನು ಚೂಸ್ ಮಾಡ್ಕೊಂಡಿದ್ದೀನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ತಗೊಂಡಿರ್ತಕ್ಕಂಥದ್ದು ಪಿ ಐ ಬಿ ಆಫ್ ಇಂಡಿಯಾ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ತಗೊಂಡಿದ್ದೀನಿ. ಎರಡನೇದು GK ಟುಡೇ ಇಂದ ತಗೊಂಡಿದ್ದೀನಿ. ಮೂರನೇದು ಇನ್ಸೈಟ್ ಇಂಡಿಯಾ ಅಂತಕ್ಕಂಥ ಒಂದು ವೆಬ್ಸೈಟ್ ಇಂದನೂ ಸಹ ನಾನು ತಗೊಂಡಿದ್ದೀನಿ. ಮತ್ತೆ ಹಿಂದೂ ಪೇಪರ್ ಇಂದನೂ ಸಹ ನಾನು ಕೆಲವೊಂದು ಆರ್ಟಿಕಲ್ಸ್ ತಗೊಂಡಿದ್ದೀನಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ ಮಾತ್ರ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಎಲ್ಲ ಆರ್ಟಿಕಲ್ಸ್ ನೆಕ್ಸ್ಟ್ ಬರ್ತಕ್ಕಂಥ FDA, STA, ಗ್ರೂಪ್ ಸಿ ಮತ್ತೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ತುಂಬಾ ಉಪಯೋಗ ಬರ್ತಕ್ಕಂಥ ರಿಪೋರ್ಟ್ಸ್ ಅಂತ ನಾನು ತಗೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಕೊನೆ ತನಕ ವಾಚ್ ಮಾಡಿ. ಮೊದಲನೇದಾಗಿ ಯಾವ ಆರ್ಟಿಕಲ್ ನಾವು ಡಿಸ್ಕಸ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಮೊದಲನೇದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್. ಈ ವಿಡಿಯೋನ ಫಸ್ಟ್ ಈ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡ್ತೀರಿ. ನೆಕ್ಸ್ಟ್ ಡೆಮೋಕ್ರಸಿ ಇಂಡೆಕ್ಸ್, ನಮ್ಮ ಇಂಡಿಯಾದ ರ್ಯಾಂಕಿಂಗ್ ಏನು, ಯಾವ ಸಂಸ್ಥೆ ಆ ಡೆಮೋಕ್ರಸಿ ಇಂಡೆಕ್ಸ್ ಅನ್ನು ರಿಲೀಸ್ ಮಾಡ್ತದೆ ಅಂತ ಡಿಸ್ಕಸ್ ಮಾಡ್ತೀರಿ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಜೆಟ್ ಫಾರ್ಮುಲೇಷನ್, ಅಂದ್ರೆ ಬಜೆಟ್ ಯಾವ ಸ್ಟೇಟು ಅತಿ ಉತ್ತಮವಾಗಿ ಮಂಡಿಸಿದೆ ಅಂತಕ್ಕಂಥದ್ದು ಒಂದು ರ್ಯಾಂಕಿಂಗ್ ಅನ್ನು ಕೊಟ್ಟಿದ್ದಾರೆ. ಅದು ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ, ನಮ್ಮ ಕರ್ನಾಟಕದ ಸ್ಥಾನ ಏನು ಅಂತ ತಿಳ್ಕೊಂತೀರಿ. ಮೂರನೇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸಂಬಂಧಪಟ್ಟಿರೋಂಗೆ ಪ್ರತಿಯೊಂದು ರಾಜ್ಯಕ್ಕೂ ರ್ಯಾಂಕಿಂಗ್ ಬಿಟ್ಟಿದೆ ಯುನೈಟೆಡ್ ನೇಷನ್ಸ್. ಸೊ ಅದು ಯಾವ ರಾಜ್ಯ ಅತ್ಯುತ್ತಮ ಸ್ಥಾನ ಮತ್ತು ಕೊನೆ ಸ್ಥಾನ ಯಾವುದು ಅಂತ ತಿಳ್ಕೊಳ್ಳೋಣ. ನೀತಿ ಆಯೋಗ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತಕ್ಕಂಥ ಒಂದು ರ್ಯಾಂಕ್ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ರ್ಯಾಂಕ್ ಬಿಟ್ಟಿದೆ. ಆ ರ್ಯಾಂಕ್ ಯಾವ ಬೇಸ್ ಮೇಲೆ ಬಿಟ್ಟಿದ್ದಾರೆ ಮತ್ತು ಯಾವ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋಣ. ಮತ್ತೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದು ನಾವು ಸಹ ತಿಳ್ಕೊಳ್ಳೋಣ. ಮತ್ತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ರಿಪೋರ್ಟ್ ಸಹ ಬಿಟ್ಟಿದ್ದಾರೆ. ಅದನ್ನ ಬಗ್ಗೆ ಸ್ವಲ್ಪ ನೋಡೋಣ. NCBR ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತಕ್ಕಂಥದ್ದು ಹ್ಯೂಮನ್ ಅಂಡ್ ಚೈಲ್ಡ್ ಟ್ರಾಫಿಕಿಂಗ್ ಬಗ್ಗೆ ಕೂಡ ರಿಪೋರ್ಟ್ ಬಿಟ್ಟಿದೆ. ಅದರ ವರದಿಯನ್ನು ಸಹ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮತ್ತೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಅಂತಕ್ಕಂಥದ್ದು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬನ್ನಿ ಈಗ ಮೊದಲನೇ ಆರ್ಟಿಕಲ್ಗೆ ಹೋಗೋಣ. ಮೊದಲನೇ ಆರ್ಟಿಕಲ್ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್. ಏನಪ್ಪಾ ಈ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಹೇಳಿದ್ರೆ, ವೀಸಾ ಇಲ್ಲದೆ ನಾವು ಎಷ್ಟು ದೇಶಕ್ಕೆ ಟ್ರಾವೆಲ್ ಮಾಡಬಹುದು ಅನ್ನೋತಕ್ಕಂಥ ಒಂದು ಬೇಸ್ ಮೇಲೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದೊಂದು ಪಾಸ್ಪೋರ್ಟ್ಗೆ ಒಂದೊಂದು ರ್ಯಾಂಕಿಂಗ್ ಅನ್ನು ಕೊಟ್ಟಿರ್ತಕ್ಕಂಥದ್ದೇ. ಬೇರೆ ಬೇರೆ ದೇಶದ ಪಾಸ್ಪೋರ್ಟ್ಗೆ ಬೇರೆ ಬೇರೆ ತರತಕ್ಕಂಥ ಒಂದು ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡಿದೆ. ಇದು ಈ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತಕ್ಕಂಥ ಒಂದು ಇಂಡೆಕ್ಸ್ ಅನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಅಂತಕ್ಕಂಥ ಒಂದು ಖಾಸಗಿ ಸಂಸ್ಥೆ ಅಂತಕ್ಕಂಥದ್ದು ಒಂದು ಬಿಡುಗಡೆ ಮಾಡ್ತಕ್ಕಂಥದ್ದು. ಹೆನ್ಲಿ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಇದು ಯಾವ ಬೇಸ್ ಮೇಲೆ ಬಿಡುಗಡೆ ಮಾಡ್ತದಪ್ಪ ಅಂತ ಹೇಳಿದ್ರೆ, IATA ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆಯ ಆಧಾರ ಇನ್ಫಾರ್ಮೇಶನ್ ತಗೊಂಡು ಈ ಒಂದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತದೆ. ಇದರಲ್ಲಿ ಎಷ್ಟು ಪಾಸ್ಪೋರ್ಟ್ಗಳು ಒಳಗೊಂಡಿದ್ವು ಅಂತ ಹೇಳಿದ್ರೆ 199 ಪಾಸ್ಪೋರ್ಟ್ಗಳು ಒಳಗೊಂಡಿದ್ವು. ಎಷ್ಟು ಪ್ರವಾಸಿ ತಾಣಗಳು ಒಳಗೊಂಡಿದ್ವು ಅಂತ ಹೇಳಿದ್ರೆ 227. ಅದು ಈ ಆರ್ಟಿಕಲ್ ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ 199 ದೇಶಗಳ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ಮೊದಲ ಸ್ಥಾನ ಗಳಿಸಿರತಕ್ಕಂಥ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ, ಮೊದಲ ಸ್ಥಾನ ಗಳಿಸಿರತಕ್ಕಂಥದ್ದು ಜಪಾನ್ ಮೊದಲ ಸ್ಥಾನ ಗಳಿಸಿರತಕ್ಕಂಥ ದೇಶ. ಸೊ ಜಪಾನ್ ದೇಶದಲ್ಲಿ ಸುಮಾರು 191 ದೇಶಗಳಿಗೆ ಜಪಾನ್ ದೇಶದ ಪಾಸ್ಪೋರ್ಟ್ ಹೊಂದಿದ್ರೆ 199 ದೇಶಗಳಿಗೆ ಯಾವುದೇ ತರವಾದಂತಹ ವೀಸಾ ಇಲ್ಲದೇನೆ ನಾವು ಟ್ರಾವೆಲ್ ಮಾಡಬಹುದು ಅಂತ ಹೇಳಿರ್ತಕ್ಕಂಥದ್ದು. ಆ ಒಂದು ಕಾರಣದಿಂದ ಜಪಾನ್ ಮೊದಲ ಸ್ಥಾನ ಗಳಿಸಿದೆ. ಎರಡನೇ ಸ್ಥಾನ ಯಾವ್ದಪ್ಪ ಅಂತ ಹೇಳಿದ್ರೆ, ಎರಡನೇ ಸ್ಥಾನ ಸಿಂಗಪುರ ಗಳಿಸಿರ್ತಕ್ಕಂಥದ್ದು. ಎರಡನೇ ಸ್ಥಾನ ಸಿಂಗಪುರ. ಮೂರನೇ ಸ್ಥಾನ ದಕ್ಷಿಣ ಕೊರಿಯಾ ಗಳಿಸಿರ್ತಕ್ಕಂಥದ್ದು. ಮೊದಲನೇ ಸ್ಥಾನ ಜಪಾನ್, ಎರಡನೇ ಸ್ಥಾನ ಸಿಂಗಪುರ, ಮೂರನೇ ಸ್ಥಾನ ದಕ್ಷಿಣ ಕೊರಿಯಾ ಸೇರಿರ್ತಕ್ಕಂಥದ್ದು. ನಮ್ಮ ಭಾರತದ ಸ್ಥಾನ ಎಷ್ಟಪ್ಪ ಅಂತ ಹೇಳಿದ್ರೆ, ಭಾರತದ ಸ್ಥಾನ 84ನೇ ಸ್ಥಾನ.
ಭಾರತದ ಸ್ಥಾನ 84ನೇ ಸ್ಥಾನ. ಸೊ ನಮ್ಮ ಭಾರತ ದೇಶದ ವೀಸಾ ಹೊಂದಿದ್ರೆ ಎಷ್ಟು ದೇಶಗಳಿಗೆ ವೀಸಾ ಇಲ್ಲದೆ ನಾವು ಪಾಸ್ಪೋರ್ಟ್ ಇಟ್ಕೊಂಡು ಹೋಗ್ಬೋದು ಅಂತ ಕೇಳಿ ಬೇಸ್ ಮೇಲೆ ಈ 84ನೇ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ನಮ್ಮ ದೇಶದ ಪಾಸ್ಪೋರ್ಟ್ ಅನ್ನು ಹೊಂದಿದ್ರೆ. ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ 58 ಸ್ಥಳಗಳಿಗೆ ಯಾವುದೇ ದೇಶದ ವೀಸಾ ಅವಶ್ಯಕತೆ ಇಲ್ಲದೇನೆ ಟ್ರಾವೆಲ್ ಮಾಡಬಹುದಾಗಿದೆ. ಅದರಲ್ಲಿ 20 ಸ್ಥಳಗಳು ಆಫ್ರಿಕಾ ಖಂಡದಲ್ಲಿ ಇರತಕ್ಕಂಥದ್ದು, ಮತ್ತೆ 11 ಸ್ಥಳಗಳು ಏಷ್ಯಾದಲ್ಲಿ ಇರತಕ್ಕಂಥದ್ದು ಅನ್ನೋ ಸಹ ಈ ಒಂದು ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಟೋಟಲ್ 58 ಸ್ಥಳಕ್ಕೆ ಯಾವುದೇ ತರವಾದ ವೀಸಾ ಅವಶ್ಯಕತೆ ಇರೋದಿಲ್ಲ. ಸ್ನೇಹಿತರೆ, ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ. ಈ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನು ಯಾವ ಸಂಸ್ಥೆ ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ರೆ, ಹೆನ್ಲಿ ಪಾಸ್ಪೋರ್ಟ್ ಅಂತಕ್ಕಂಥ ಒಂದು ಸಂಸ್ಥೆನೆ, ಒಂದು ಖಾಸಗಿ ಸಂಸ್ಥೆ ರಿಲೀಸ್ ಮಾಡ್ತಕ್ಕಂಥದ್ದು. ಯಾವ ಬೇಸ್ ಮೇಲೆ ಈ ಒಂದು ಡಾಟಾವನ್ನು ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ರೆ, IATA ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಇಂದ ಇನ್ಫಾರ್ಮೇಶನ್ ತಗೊಂಡು ಆ ಒಂದು ಇನ್ಫಾರ್ಮೇಶನ್ ಮೇಲೆ ಬೇಸ್ಡ್ ಆನ್ ಎಷ್ಟು ಪಾಸ್ಪೋರ್ಟ್ ಇರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ವೀಸಾ ಇಲ್ಲದೆ ಎಷ್ಟು ದೇಶಗಳಿಗೆ ಟ್ರಾವೆಲ್ ಮಾಡಬಹುದು ಅಂತಕ್ಕಂಥ ಒಂದು ಬೇಸ್ ಮೇಲೆ ಒಂದು ರ್ಯಾಂಕಿಂಗ್ ಅನ್ನು ಬಿಡುತ್ತೆ ಈ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್. ಅದರಲ್ಲಿ ಈ ಸರಿ ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥದ್ದು 199 ದೇಶಗಳು ಅಥವಾ 199 ಪಾಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥದ್ದು. ಅದರಲ್ಲಿ 227 ಸ್ಥಳಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೊದಲೇ ಸ್ಥಾನ ಗಳಿಸಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಜಪಾನ್. ಈ ಜಪಾನ್ ಅಂತಕ್ಕಂಥವ್ರು 191 ದೇಶಗಳಿಗೆ ಪಾಸ್ಪೋರ್ಟ್ ಇಲ್ಲದೇನೆ ವೀಸಾ ಇಲ್ಲದೇನೆ ಟ್ರಾವೆಲ್ ಮಾಡಬಹುದು. ಅದರಿಂದ ಮೊದಲನೇ ಸ್ಥಾನ ಜಪಾನ್ ಗಳಿಸಿರ್ತಕ್ಕಂಥದ್ದು, 2ನೇ ಸ್ಥಾನ ಸಿಂಗಾಪುರ, 3ನೇ ಸ್ಥಾನ ದಕ್ಷಿಣ ಕೊರಿಯಾ ಗಳಿಸಿರ್ತಕ್ಕಂಥದ್ದು. ನಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಭಾರತದ ರ್ಯಾಂಕಿಂಗ್ ಏನಪ್ಪಾ ಅಂತ ಕೇಳಿದ್ರೆ, ಭಾರತದ ರ್ಯಾಂಕಿಂಗು 84ನೇ ಸ್ಥಾನ. 84ನೇ ಸ್ಥಾನ ಆಗಿರ್ತಕ್ಕಂಥದ್ದು ಭಾರತದ ಸ್ಥಾನ, 84ನೇ ಸ್ಥಾನ. ಮತ್ತು ಭಾರತ ದೇಶದ ಪಾಸ್ಪೋರ್ಟ್ ಹೊಂದಿದ್ರೆ ಎಷ್ಟು ದೇಶಗಳಿಗೆ ವೀಸಾ ಇಲ್ಲದೇನೆ ಟ್ರಾವೆಲ್ ಮಾಡಬಹುದು ಅಂತ ಹೇಳಿದ್ರೆ, 60 ಸ್ಥಳಗಳಿಗೆ ವೀಸಾ ಇಲ್ಲದೇನೆ ಟ್ರಾವೆಲ್ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚದಲ್ಲೇ ಯಾವುದೇ ತರವಾದಂತಹ ಪಾಸ್ಪೋರ್ಟ್ ಅಥವಾ ವೀಸಾ ಅವಶ್ಯಕತೆ ಇಲ್ಲದೆ ಎಷ್ಟು ಸ್ಥಳಗಳಿಗೆ ಎಲ್ಲಾ ದೇಶದವರು ಟ್ರಾವೆಲ್ ಮಾಡಬಹುದು ಅಂತ ಹೇಳಿದ್ರೆ, ಟೋಟಲ್ 58 ಸ್ಥಳಗಳಿಗೆ ಯಾವುದೇ ದೇಶದ ವೀಸಾ ಇಲ್ಲದೇನೆ ಎಲ್ಲಾ ದೇಶಗಳು ಆ ಸ್ಥಳಕ್ಕೆ ವಿಸಿಟ್ ಕೊಡಬಹುದು ಅಂತ ಸಹ ಈ ಒಂದು ಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ರಿಪೋರ್ಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ನಮ್ಮ ಭಾರತ ದೇಶದ ರ್ಯಾಂಕ್ ಏನಪ್ಪಾ ಅಂತ ಹೇಳಿದ್ರೆ 84 ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಈ FDA SDA ಗ್ರೂಪ್ ಸಿ ಸಂಬಂಧಪಟ್ಟಿರೋ ಹಂಗೆ ಯಾರಾದ್ರೂ ಪ್ರಿಪೇರ್ ಆದ್ರೆ ದಯವಿಟ್ಟು ನೀವು ಶಾರ್ಟ್ ನೋಟ್ಸ್ ಅನ್ನು ಮಾಡ್ಕೊಳ್ಳಿ. ಈ ಆರ್ಟಿಕಲ್ ಎಲ್ಲ ಓದೋ ಅವಶ್ಯಕತೆ ಸಹ ನಿಮ್ಗೆ ಇರೋದಿಲ್ಲ. ಬೇಕು ಅಂದ್ರೆ ಈ ಆರ್ಟಿಕಲ್ಸ್ ನ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಗ್ರೇಡ್ ಮಾಡ್ತೀರಿ. ಸೊ ಈ ಅಪ್ಡೇಟ್ ಅನ್ನ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಆರ್ಟಿಕಲ್, ಪ್ರಜಾಪ್ರಭುತ್ವ ಸೂಚ್ಯಂಕ ಅಥವಾ ಡೆಮೋಕ್ರಸಿ ಇಂಡೆಕ್ಸ್ ಅಂತಕ್ಕಂಥದ್ದು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು. ಈ ಒಂದು ಇಂಡೆಕ್ಸ್ ನ ರ್ಯಾಂಕಿಂಗ್ ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂತ ಹೇಳಿದ್ರೆ, ಡೆಮೋಕ್ರಸಿ ಬೇಸ್ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನು ಕೊಡ್ತಾರೆ. ಇದನ್ನು ಕೊಡ್ತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ, ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅಂತಕ್ಕಂಥದ್ದು 2019ಕ್ಕೆ ಸಂಬಂಧಪಟ್ಟಿರೋ ಹಂಗೆ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ಸ್ಥಾನ ಏನಪ್ಪಾ ಅಂತ ಹೇಳಿದ್ರೆ, ಭಾರತದ ಸ್ಥಾನ 51ನೇ ಸ್ಥಾನ. ಸೊ ಈ 51ನೇ ಸ್ಥಾನ ಭಾರತದ ಸ್ಥಾನ ಆಗಿರ್ತಕ್ಕಂಥದ್ದು. ಲಾಸ್ಟ್ ಇಯರ್ ಹೋಲಿಕೆ ಮಾಡ್ಕೊಂಡ್ರೆ 10 ಸ್ಥಾನ ಕಳ್ಕೊಂಡಿದೆ. ಈ EIA ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಪ್ರಕಾರವಾಗಿ ಮೊದಲ ಸ್ಥಾನ ಯಾವ ದೇಶ ಗಳಿಸಿದೆ ಅಂತ ಹೇಳಿದ್ರೆ, ಮೊದಲ ಸ್ಥಾನ ಗಳಿಸಿರ್ತಕ್ಕಂಥದ್ದು ನಾರ್ವೆ ಆಗಿರ್ತಕ್ಕಂಥದ್ದು. 2ನೇ ಸ್ಥಾನ ಐಸ್ಲ್ಯಾಂಡ್. ಸ್ನೇಹಿತರೆ, ಮತ್ತೊಮ್ಮೆ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ದೇಶ ಬಂದ್ಬಿಟ್ಟು ನಾರ್ವೆ, 2ನೇ ಸ್ಥಾನ ಬಂದ್ಬಿಟ್ಟು ಐಸ್ಲ್ಯಾಂಡ್, 3ನೇ ಸ್ಥಾನ ಬಂದ್ಬಿಟ್ಟು ಸ್ವೀಡನ್. ಭಾರತ 51ನೇ ಸ್ಥಾನ ಗಳಿಸಿದೆ. ಕಳೆದ ಬಾರಿ ಭಾರತ ಇರ್ತಕ್ಕಂಥ ಸ್ಥಾನ 41ನೇ ಸ್ಥಾನ ಇರ್ತಕ್ಕಂಥದ್ದು ಈ ಡೆಮೋಕ್ರಸಿ ಇಂಡೆಕ್ಸ್ ಅಲ್ಲಿ. ಈಗ 51ನೇ ಸ್ಥಾನಕ್ಕೆ ಬಂದಿದೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ಭಾರತದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಘಟನೆಗಳು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಆರ್ಟಿಕಲ್ 370 ಜಮ್ಮು ಕಾಶ್ಮೀರ್ ಸಂಬಂಧಪಟ್ಟಿರಂಗೆ ಆರ್ಟಿಕಲ್ 370 ರದ್ದು ಮಾಡಿದ್ದು, ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಜನ್ಸ್ NRC ಅನ್ನು ಕಂಡಕ್ಟ್ ಮಾಡ್ತೀರಿ ಅಂತಕ್ಕಂಥ ಒಂದು ಬಿಲ್ ಅನ್ನು ಪಾಸ್ ಮಾಡಿರ್ತಕ್ಕಂಥದ್ದು, ಮತ್ತೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಈ 3 ಕಾರಣಗಳಿಂದ ಈ ಸರಿ ಡೆಮೋಕ್ರಸಿ ಇಂಡೆಕ್ಸ್ ಅಲ್ಲಿ ಭಾರತ ಕೆಲವೊಂದು
ಸ್ಥಾನಗಳನ್ನ ಕಳ್ಕೊಂಡಿದೆ, ಕೆಲವೊಂದು ಸ್ಥಾನಗಳನ್ನ ಕಳ್ಕೊಂಡಿದೆ. ಈ 3 ಕಾರಣಗಳಿಂದ ಈ ಒಂದು ಡೆಮೋಕ್ರಸಿ ಇಂಡೆಕ್ಸ್ ಅಲ್ಲಿ ನಾವು 10 ಸ್ಥಾನಗಳನ್ನ ಕಳ್ಕೊಂಡಿದ್ದೀರಿ. ಪ್ರೆಸೆಂಟ್ ಆಗಿರ್ತಕ್ಕಂಥ ನಮ್ಮ ಸ್ಥಾನ ಬಂದ್ಬಿಟ್ಟಿದೆ 51. ಲಾಸ್ಟ್ ಇಯರ್ ಅಲ್ಲಿ ನಮ್ದು ಸ್ಥಾನ ಇರತಕ್ಕಂಥದ್ದು 41. ಸೊ ಭಾರತದ ಸ್ಥಾನ ಡೆಮೋಕ್ರಸಿ ಇಂಡೆಕ್ಸ್ ಅಲ್ಲಿ 51ನೇ ಸ್ಥಾನ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಈ ಒಂದು ಡೆಮೋಕ್ರಸಿ ಇಂಡೆಕ್ಸ್ ಅನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಬಂದ್ಬಿಟ್ಟಿದೆ EIA ಅಂತಕ್ಕಂಥ ಒಂದು ಸಂಸ್ಥೆ. ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅಥವಾ ಆರ್ಥಿಕ ಗುಪ್ತಚರ ಘಟಕ ಅಂತಕ್ಕಂಥ ಒಂದು ಸಂಸ್ಥೆ ಡೆಮೋಕ್ರಸಿ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು 2019ನೇ ವರ್ಷಕ್ಕೆ ಸಂಬಂಧಪಟ್ಟಿರೋಂಗೆ. ಭಾರತದ ಸ್ಥಾನ ಬಂದ್ಬಿಟ್ಟಿದೆ 51ನೇ ಸ್ಥಾನ. ಮತ್ತು ಮೊದಲ ಸ್ಥಾನಗಳು ಯಾವಪ್ಪ ಅಂತ ಹೇಳಿದ್ರೆ, ಮೊದಲ ಸ್ಥಾನ ನಾರ್ವೆ ದೇಶದ್ದು, 2ನೇ ಸ್ಥಾನ ಐಸ್ಲ್ಯಾಂಡ್ದು, 3ನೇದು ಸ್ವೀಡನ್ ದೇಶದ್ದು. ಭಾರತ ಕಳೆದ ವರ್ಷಕ್ಕಿಂತ ಈ ವರ್ಷ 10 ಸ್ಥಾನಗಳನ್ನು ಕಳೆದುಕೊಂಡಿದೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ಭಾರತದಲ್ಲಿ ನಡೆದಿರತಕ್ಕಂತ ಕೆಲವೊಂದು ಘಟನೆಗಳು. ಆ ಘಟನೆಗಳಲ್ಲಿ ಯಾವ್ದು ಮೊದಲ 3 ಇಂಪಾರ್ಟೆಂಟ್ ಘಟನೆಗಳನ್ನು ಹೈಲೈಟ್ ಮಾಡಿದರೆ, ಮೊದಲನೇದು ಆರ್ಟಿಕಲ್ 370 ನ ರದ್ದು ಮಾಡಿದ್ದು. ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂಗೆ ಆರ್ಟಿಕಲ್ 370 ನ ರದ್ದು ಮಾಡಿರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟಿದೆ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಕೌನ್ಸಿಲ್, ನಾಗರಿಕ ಸಂಬಂಧಪಟ್ಟಿರೋ ಹಂಗೆ ಒಂದು ರಿಜಿಸ್ಟ್ರೇಷನ್ ಸಂಬಂಧಪಟ್ಟಿರತಕ್ಕಂತ NRC ಕಂಡಕ್ಟ್ ಮಾಡ್ತೀರಾ ಅಂತ ಹೇಳಿರ್ತಕ್ಕಂಥದ್ದು ಸಹ ಒಂದು ರೀಸನ್. ಪ್ಲಸ್ CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಸಂಬಂಧಪಟ್ಟಿರೋ ಹಂಗೆ ಈ 3 ಒಂದು ಕಾರಣಗಳಿಂದ ನಮ್ಮ ಭಾರತ ದೇಶದಲ್ಲಿ ಈ ಸಾರಿ 10 ಸ್ಥಾನಗಳನ್ನ ಕಳ್ಕೊಂಡಿದೆ ಅಂತಕ್ಕಂಥದ್ದು ಸಹ ಈ ಒಂದು ವರದಿನಲ್ಲಿ ಈ ಒಂದು ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಹೈಲೈಟ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಟ್ರಾನ್ಸ್ಪರೆಂಟಿ ಇಂಟರ್ನ್ಯಾಷನಲ್ ಅಸ್ಸಾಂ ಟಾಪ್ ಇಂದ ಬಜೆಟ್ ಫಾರ್ಮುಲೇಷನ್. ಈ ಬಜೆಟ್ ಜನಸ್ನೇಹಿ ಬಜೆಟ್ ಮಂಡಿಸಿರ್ತಕ್ಕಂಥ ಎಲ್ಲಾ ರಾಜ್ಯಗಳ ಸಮೀಕ್ಷೆಯನ್ನು ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತದ್ದು ಒಂದೊಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿದೆ. ಎಷ್ಟು ಜನಸ್ನೇಹಿ ಬಜೆಟ್ ಅನ್ನು ಯಾವ ರಾಜ್ಯ ಗಳಿಸಿದೆ, ಯಾವ ರಾಜ್ಯ ಮಂಡಿಸಿದೆ ಅಂತಕ್ಕಂಥ ಒಂದು ಬೇಸ್ ಮೇಲೆ ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು ಒಂದು ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಬಜೆಟ್ ಫಾರ್ಮುಲೇಷನ್ ಅಥವಾ ಬಜೆಟ್ ಮಂಡಿಸುವುದರ ಬಗ್ಗೆ ಕೆಲವೊಂದು ನಿಬಂಧನೆಗಳ ತಗೊಂಡು ಯಾವ ನಿಬಂಧನೆಗಳ ಮೇಲೆ ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಮೊದಲನೇ ಸ್ಥಾನ ಈ ಬಜೆಟ್ ಫಾರ್ಮುಲೇಷನ್, ಬಜೆಟ್ ಸಂಬಂಧಪಟ್ಟಿರಂಗೆ ಮೊದಲನೇ ಸ್ಥಾನ ಜನಸ್ನೇಹಿ ಬಜೆಟ್ ಮಂಡಿಸಿರೋದ್ರಲ್ಲಿ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತ ಹೇಳಿದ್ರೆ, ಮೊದಲನೇ ಸ್ಥಾನ ಅಸ್ಸಾಮು, 2ನೇ ಸ್ಥಾನ ಒಡಿಶಾ, 3ನೇ ಸ್ಥಾನ ಆಂಧ್ರ ಪ್ರದೇಶ ಆಗಿರ್ತಕ್ಕಂಥದ್ದು. ಈ 3 ರಾಜ್ಯಗಳು ಬಜೆಟ್ ಅಥವಾ ಜನಸ್ನೇಹಿ ಬಜೆಟ್ ನ ಮಂಡಿಸಿರ್ತವೆ ಅಂತ ಹೇಳ್ಬಿಟ್ಟಿದೆ ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ಆರ್ಟಿಕಲ್ ಅನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಪ್ಲಸ್ ಈ ಒಂದು ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಕೊನೆ ಸ್ಥಾನ ಗಳಿಸಿರ್ತಕ್ಕಂಥ ರಾಜ್ಯಗಳು ಯಾವಪ್ಪ ಅಂತ ಹೇಳಿದ್ರೆ, ಗೋವಾ, ಮಹಾರಾಷ್ಟ್ರ ಮತ್ತು ಪಂಜಾಬ್. ಮೊದಲನೇ ಸ್ಥಾನ ಬಂದ್ಬಿಟ್ಟಿದೆ ಅಸ್ಸಾಂ, ಒಡಿಶಾ, ಆಂಧ್ರ ಪ್ರದೇಶ. ಕೊನೆ ಸ್ಥಾನ ನೋಡ್ಬಿಟ್ಟಿದೆ, ಕೊನೆ ಸ್ಥಾನ ಗೋವಾ, ಮಹಾರಾಷ್ಟ್ರ ಮತ್ತು ಪಂಜಾಬ್. ಮೊದಲನೇ ಸ್ಥಾನ ಅಸ್ಸಾಂ, ಒಡಿಶಾ, ಆಂಧ್ರ ಪ್ರದೇಶ ಆದ್ರೆ ಕೊನೆ ಸ್ಥಾನ ಗೋವಾ, ಮಹಾರಾಷ್ಟ್ರ, ಪಂಜಾಬ್. ಈ ಒಂದು ರಾಜ್ಯಗಳು ಕೊನೆ ಸ್ಥಾನ ಗಳಿಸಿರ್ತಕ್ಕಂಥದ್ದು ಈ ಒಂದು ಬಜೆಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಈ ಬಜೆಟ್ ಮ್ಯಾನೇಜ್ಮೆಂಟ್ ಮೇಲೆ ಈ ಒಂದು ರ್ಯಾಂಕಿಂಗ್ ಬಿಡ್ಬೇಕಂತ ಹೇಳಿದ್ರೆ ಯಾವ ಒಂದು ಬೇಸ್ ಆಗಿ ಈ ಒಂದು ಬಜೆಟ್ ಅನ್ನ ಫಾರ್ಮುಲೇಷನ್ ಅನ್ನ ಬಿಡುತ್ತೆ, ಈ ರ್ಯಾಂಕಿಂಗ್ ಅನ್ನು ಬಿಡುತ್ತೆ ಅಂತ ಹೇಳಿದ್ರೆ, ಒಂದನೇದು ಬಜೆಟ್ ಪ್ರತಿಕ್ರಿಯೆ, ಎರಡನೇದು ಬಜೆಟ್ ಸಾರ್ವಜನಿಕರ ಬಹಿರಂಗಪಡಿಸುವಿಕೆ, ಬಜೆಟ್ ನಂತರ ಹಣಕಾಸು ಮತ್ತು ನಿರ್ವಹಣೆ ಬಗ್ಗೆ, ಮತ್ತೆ ಬಜೆಟ್ ನಾಗರಿಕರಿಗೆ ಸ್ನೇಹಿಯಾಗಿ ಯಾವ ನಿಬಂಧನೆಗಳನ್ನ ಅಳವಡಿಸಿಕೊಂಡಿದ್ರೆ ಈ ಬಜೆಟ್ ಅಲ್ಲಿ ಅಂತಕ್ಕಂಥ ಒಂದು ಬೇಸ್ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿರ್ತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ಬಜೆಟ್ ಫಾರ್ಮುಲೇಷನ್ ಅಂತಕ್ಕಂಥ ಒಂದು ರ್ಯಾಂಕಿಂಗ್ ಅನ್ನ ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಸಂಸ್ಥೆ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಗ್ಗೆ ಇದೊಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿರ್ತಕ್ಕಂಥದ್ದು. ಇದು ಯಾವುದೇ ತರವಾದ ಸರ್ಕಾರ ಆರ್ಗನೈಸೇಷನ್ ಆಗಿರೋದಿಲ್ಲ, ಇದು ಒಂದು NGO ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆ ಇನ್ನ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ, ಇದು ಯುನೈಟೆಡ್ ನೇಷನ್ ಗ್ಲೋಬಲ್ ಕಾಂಪ್ಯಾಕ್ಟ್ ಸಂಬಂಧಪಟ್ಟಿರಂಗೆ, ಯುನೈಟೆಡ್ ನೇಷನ್ ಕನ್ಸರ್ವೇಟಿವ್ ಸೊಸೈಟಿ, ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಈ ಒಂದು 3 ಸಂಸ್ಥೆಗಳಿಂದ ಸದಸ್ಯತ್ವವನ್ನು ಪಡೆದಿರತಕ್ಕಂತ ಏಕೈಕ ಸಂಸ್ಥೆ ಏನಂತ ಯಾವ್ದಾದ್ರು ಇದ್ರೆ ಅದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಸೊ ಅಷ್ಟೊಂದು ಒಂದು ಟ್ರಾನ್ಸ್ಪರೆನ್ಸಿ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ಸ್ ಅನ್ನ ಇದು ಪ್ರೊಡ್ಯೂಸ್ ಮಾಡ್ತದೆ. ಆದ್ರಿಂದ ಎಲ್ಲಾ ಯುನೈಟೆಡ್ ನೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಆರ್ಗನೈಸೇಷನ್ ಸದಸ್ಯತ್ವ ಪಡೆದಿರ್ತಕ್ಕಂಥ ಸಂಸ್ಥೆ ಸಹ ಈ ಒಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಬಜೆಟ್ ಸ್ನೇಹಿ ಅಥವಾ ಜನಸ್ನೇಹಿ ಬಜೆಟ್ ಅಂತಕ್ಕಂಥ ಒಂದು ರಾಜ್ಯಗಳ ರ್ಯಾಂಕಿಂಗ್ ಅನ್ನು ಬಿಟ್ಟಿರ್ತಕ್ಕಂಥದ್ದು. ಮೊದಲನೇ ಸ್ಥಾನ ಅಸ್ಸಾಂ, 2ನೇ ಸ್ಥಾನ ಒಡಿಶಾ, 3ನೇ ಸ್ಥಾನ ಆಂಧ್ರ ಪ್ರದೇಶ. ಕೊನೆ ಸ್ಥಾನಗಳು ಯಾವಾಗ ಬಂದಿದಾವಪ್ಪ ಅಂತ ಹೇಳಿದ್ರೆ, ಗೋವಾ, ಮಹಾರಾಷ್ಟ್ರ, ಪಂಜಾಬ್ ರಾಜ್ಯಗಳಿಗೆ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ.
ಸಂಬಂಧಪಟ್ಟಿರೋಂಗೆ ಒಂದು ರಿಪೋರ್ಟ್ ಅನ್ನ ಹೊರಗೆ ತಂದಿದೆ ಭಾರತ ದೇಶಕ್ಕೆ ಸಂಬಂಧಪಟ್ಟಿರೋಂಗೆ. ಈ ರಿಪೋರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಬೆಳವಣಿಗೆ ಗುರಿಗಳ ಪ್ರದರ್ಶನ ಪಟ್ಟಿ ಅಂತಕ್ಕಂತ ಒಂದು ಬೇಸ್ ಮೇಲೆ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸಂಬಂಧಪಟ್ಟಿರೋಂಗೆ ಭಾರತ ದೇಶದ ಯಾವ ಯಾವ ರಾಜ್ಯ ಯಾವ ಯಾವ ಪ್ರೋಗ್ರಾಮ್ಸ್ ಅನ್ನ ಜಾರಿಗೆ ತಂದಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಅಂತಕ್ಕಂತ ಒಂದು ಬೇಸ್ ಮೇಲೆ ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದಂತಹ ಒಂದು ರ್ಯಾಂಕಿಂಗ್ ಅನ್ನ ಬಿಟ್ಟಿದೆ. ಆ ರ್ಯಾಂಕಿಂಗ್ ಅಲ್ಲಿ ಯಾವ ಯಾವ ರಾಜ್ಯ ಮೊದಲನೇ ಸ್ಥಾನ ಇದೆ ಮತ್ತು ಕರ್ನಾಟಕದ ಸ್ಥಾನ ಏನು ಅಂತಕ್ಕಂಥದ್ದು ನಾವು ಈಗ ತಿಳ್ಕೊಳ್ಳೋಣ. ಈ ಒಂದು ರ್ಯಾಂಕಿಂಗ್ ಬಿಟ್ಟಿರ್ತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ಅಡಿಯಲ್ಲಿ ಈ ಒಂದು ಸಸ್ಟೈನಬಲ್ ಗೋಲ್ಸ್ ಅಂತಕ್ಕಂಥ ಅಚೀವ್ ಮಾಡ್ತಕ್ಕಂಥ ಪ್ರೋಗ್ರಾಮ್ ಯಾವ ರಾಜ್ಯ ಯಾವ ಅಚೀವ್ ಮಾಡಿದೆ ಅಂತಕ್ಕಂಥ ಒಂದು ಬೇಸ್ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿರ್ತಕ್ಕಂಥದ್ದು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದರಲ್ಲಿ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ತೆಲಂಗಾಣ, ಎರಡನೇ ಸ್ಥಾನ ಆಂಧ್ರ ಪ್ರದೇಶ, ಮೂರನೇ ಸ್ಥಾನ ಕರ್ನಾಟಕ, ನಾಲ್ಕನೇ ಸ್ಥಾನ ಕೇರಳ. ಸೊ ನಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಸ್ಥಾನ ಯಾವ್ದಪ್ಪ ಅಂತ ಹೇಳಿದ್ರೆ ಮೂರನೇ ಸ್ಥಾನ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹೊರತಂದಿರತಕ್ಕಂತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಚೀವ್ ಮಾಡಿರ್ತಕ್ಕಂಥ ರಾಜ್ಯಗಳ ರ್ಯಾಂಕಿಂಗ್ ಅಲ್ಲಿ ಕರ್ನಾಟಕದ ಸ್ಥಾನ ಮೂರನೇ ಸ್ಥಾನ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಫ್ರೆಂಡ್ಸ್. ನಮ್ಮ ಕರ್ನಾಟಕ ಸ್ಥಾನ ಮೂರನೇ ಸ್ಥಾನ. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸಂಬಂಧಪಟ್ಟಂಗೆ ಭಾರತ ಸಪರೇಟ್ ಆಗಿರ್ತಕ್ಕಂಥ ಒಂದು ರ್ಯಾಂಕಿಂಗ್ ಅನ್ನು 2019 ಅಕ್ಟೋಬರ್ ಅಲ್ಲಿ ಸಹ ತನ್ನದೇ ಆದಂತಹ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿದೆ. ಆ ಒಂದು ಬಿಟ್ಟಿರ್ತಕ್ಕಂಥ ಯಾವ ಸಂಸ್ಥೆ ಆ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿರ್ತಕ್ಕಂಥದ್ದು ಭಾರತದಲ್ಲಿ ಅಂತ ಹೇಳಿದ್ರೆ ನೀತಿ ಆಯೋಗ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿದೆ. ಈ ನೀತಿ ಆಯೋಗ 2019ರಲ್ಲಿ ಈ ಒಂದು ತನ್ನದೇ ಆದಂತಹ ಒಂದು ವರದಿಯನ್ನು ಬಿಟ್ಟಿದೆ. ಆ ವರದಿ ಪ್ರಕಾರವಾಗಿ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಕೇರಳ, ಎರಡನೇ ಸ್ಥಾನ ಹಿಮಾಚಲ ಪ್ರದೇಶ, ಮೂರನೇ ಸ್ಥಾನ ಆಂಧ್ರ ಪ್ರದೇಶ, ನಾಲ್ಕನೇ ಸ್ಥಾನ ತೆಲಂಗಾಣ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೀತಿ ಆಯೋಗ ಬಿಟ್ಟಿರ್ತಕ್ಕಂಥ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸಂಬಂಧಪಟ್ಟಿರಂಗೆ ರಾಜ್ಯವಾರು ರ್ಯಾಂಕಿಂಗ್ ಅಲ್ಲಿ ತೆಲಂಗಾಣ 4ನೇ ಸ್ಥಾನ ಗಳಿಸಿದೆ. ಅದೇ ಯುನೈಟೆಡ್ ನೇಷನ್ಸ್ ಬಿಟ್ಟಿರೋದ್ರಲ್ಲಿ ತೆಲಂಗಾಣ ಮೊದಲನೇ ಸ್ಥಾನ ಇದೆ. ಬಟ್ ಎರಡರಲ್ಲೂ ಆಂಧ್ರ ಪ್ರದೇಶ ಮೂರನೇ ಸ್ಥಾನ ಇದೆ. ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್. ಪ್ರತಿಯೊಂದು ಎರಡು ಡಿಫರೆನ್ಸ್ ಇದೆ ಫ್ರೆಂಡ್ಸ್. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಿಡುಗಡೆ ಮಾಡಿರ್ತಕ್ಕಂಥ ರ್ಯಾಂಕಿಂಗ್ ಅನ್ನ ಕೇಳಿದ್ರೆ ತೆಲಂಗಾಣ ಮೊದಲನೇ ಸ್ಥಾನ. ಅದೇ ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ರ್ಯಾಂಕಿಂಗ್ ಅಲ್ಲಿ ಮೊದಲನೇ ಸ್ಥಾನ ಯಾವ್ದಪ್ಪ ಅಂತ ಹೇಳಿದ್ರೆ ಕೇರಳ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಿಡುಗಡೆ ಮಾಡಿರ್ತಕ್ಕಂಥದ್ರಲ್ಲಿ ಕರ್ನಾಟಕದ ಸ್ಥಾನ ಏನನ್ನ ಕೇಳಿದ್ರೆ ಕರ್ನಾಟಕದ ಸ್ಥಾನ ಮೂರನೇ ಸ್ಥಾನ. ಈ ಒಂದು ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಸಪರೇಟ್ ಆಗಿ ನಮ್ಮ ದೇಶದವರೇ ಸಪರೇಟ್ ಆಗಿರ್ತಕ್ಕಂಥ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿರ್ತಕ್ಕಂಥ ದೇಶಗಳಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸಂಬಂಧಪಟ್ಟಂಗೆ ಸಪರೇಟ್ ಆಗಿರ್ತಕ್ಕಂಥ ರ್ಯಾಂಕಿಂಗ್ ಬಿಟ್ಟಿರ್ತಕ್ಕಂಥ ದೇಶಗಳಲ್ಲಿ ಭಾರತವೇ ಮೊದಲು ನಡೆಸಿರ್ತಕ್ಕಂಥ ಅಥವಾ ಮೊದಲು ಬಿಡುಗಡೆ ಮಾಡಿರ್ತಕ್ಕಂಥ ದೇಶ ಯಾವ್ದನ್ನ ಕೇಳಿದ್ರೆ ಅದು ಭಾರತ. ಮತ್ತು ಭಾರತದಲ್ಲಿ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ರಾಜ್ಯ ಕೇರಳ, ಎರಡನೇದು ಹಿಮಾಚಲ ಪ್ರದೇಶ, ಮೂರನೇದು ಆಂಧ್ರ ಪ್ರದೇಶ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಷಯ. ಈ ಒಂದು ಆರ್ಟಿಕಲ್ ಅಲ್ಲಿ ನೀತಿ ಆಯೋಗ ಮಹತ್ವಾಕಾಂಕ್ಷೆಯ ಜಿಲ್ಲೆಯ ಶ್ರೇಯಾಂಕವನ್ನು ಬಿಡುಗಡೆ ಮಾಡಿದೆ. ಮಹತ್ವಾಕಾಂಕ್ಷೆಯ ಜಿಲ್ಲೆಯ ಶ್ರೇಯಾಂಕವನ್ನು ಬಿಡುಗಡೆ ಪ್ರತಿಯೊಂದು ಜಿಲ್ಲೆಯು ತನ್ನದೇ ಆದ ಡೆವಲಪ್ಮೆಂಟ್ ಬೇಸ್ ಮೇಲೆ ನೀತಿ ಆಯೋಗ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿದೆ. ಆ ರ್ಯಾಂಕಿಂಗ್ ಅನ್ನು ತಿಳ್ಕೊಳ್ಳೋಣ. ಪ್ರತಿಯೊಂದು ತಿಂಗಳು ಈ ಒಂದು ರ್ಯಾಂಕಿಂಗ್ ಅನ್ನು ಬಿಡ್ತದೆ. ಇದು 2020ರಲ್ಲಿ ಜನವರಿನಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ರ್ಯಾಂಕಿಂಗು. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಯಾವ ಯಾವ ಜಿಲ್ಲೆ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು ಸಹ ಜಾಸ್ತಿ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೀತಿ ಆಯೋಗ ಡಿಸ್ಟ್ರಿಕ್ಟ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಥವಾ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತಕ್ಕಂಥ ನೇಮ್ ಇಂದ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದರೆ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಚಂದೌಲಿ. ಈ ಚಂದೌಲಿ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ. ಈ ಜಿಲ್ಲೆ ಮೊದಲನೇ ಸ್ಥಾನ ಗಳಿಸಿದ್ರೆ ಬೋಲಂಗೀರ್ ಅಂತಕ್ಕಂಥ ಒಂದು ಜಿಲ್ಲೆ ಒಡಿಶಾ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಇದು ಎರಡನೇ ಸ್ಥಾನ ಗಳಿಸಿದೆ. ಮೂರನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು ವೈಎಸ್ಆರ್ ಅಂತಕ್ಕಂಥ ಒಂದು ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇದೊಂದು ಸಹ ಮೂರನೇ ಸ್ಥಾನ ಗಳಿಸಿರ್ತಕ್ಕಂಥ ಒಂದು ಜಿಲ್ಲೆ ಆಗಿರ್ತದೆ. ಇದು ಪ್ರತಿ ತಿಂಗಳು ಬಿಡುಗಡೆ ಮಾಡತಕ್ಕಂಥ ರ್ಯಾಂಕಿಂಗು. ಇದು NIT ಆಯೋಗ ನೀತಿ ಆಯೋಗ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡ್ತದೆ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಆಯೋಗ ಯಾವ ಯಾವ ಮೌಲ್ಯಮಾಪನಗಳನ್ನು ತಗೊಂಡು ಮೊದಲನೇ ಸ್ಥಾನ ಎರಡನೇ ಸ್ಥಾನ ಹಿಂಗ ಬಿಡುಗಡೆ ಮಾಡ್ತದೆ ಅಂತ ಹೇಳಿದ್ರೆ ಮೊದಲನೇದು ಬಂದು ಆರೋಗ್ಯ ಮತ್ತು ಪೋಷಣೆಗೆ ಸಂಬಂಧಪಟ್ಟಿರೋಂಗೆ, ಕೃಷಿಗೆ ಸಂಬಂಧಪಟ್ಟಿರೋಂಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋಂಗೆ, ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಿರೋಂಗೆ, ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಿರೋಂಗೆ, ಮೂಲ ಸೌಕರ್ಯಗಳು, ಜಲಸಂಪನ್ಮೂಲಗಳು ಸಂಬಂಧಪಟ್ಟಿರೋಂಗೆ ಯಾವ ಯಾವ ಪ್ರೋಗ್ರಾಮ್ಸ್ ಈ ಒಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಅತಿ
ಪರಿಪೂರ್ಣವಾಗಿ ಮತ್ತು ಸಫಲತೆಯಿಂದ ಪ್ರೋಗ್ರಾಮ್ ಅನ್ನ ಜಾರಿಗೆ ತಂದಿದ್ದಾರೆ ಅಂತಕ್ಕಂಥ ಒಂದು ಬೇಸ್ ಮೇಲೆ ಈ ಒಂದು ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಒಂದು ಎಲ್ಲಾ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್. ಈ ಒಂದು ಬೇಸ್ ಮೇಲೆ ನೀತಿ ಆಯೋಗ ಪ್ರತಿಯೊಂದು ತಿಂಗಳು ಪ್ರತಿಯೊಂದು ಜಿಲ್ಲೆಗೆ ತನ್ನದೇ ಆದಂತ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿರ್ತಕ್ಕಂಥದ್ದು. ಮೊದಲ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ರ್ಯಾಂಕಿಂಗ್ ಅನ್ನು ಬಿಡ್ತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂತ ಕೇಳಿದ್ರೆ ನಾವ್ ಹೇಳ್ಬೇಕಾಗಿರೋದು ನೀತಿ ಆಯೋಗ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ ಎಷ್ಟು ದಿನಕ್ಕೊಮ್ಮೆ ಇದು ರ್ಯಾಂಕಿಂಗ್ ಅನ್ನು ಬಿಡ್ತಾರೆ ಅಂದ್ರೆ 30 ದಿನಕ್ಕೊಮ್ಮೆ ರ್ಯಾಂಕಿಂಗ್ ಅನ್ನು ಬಿಡ್ತದೆ. ಮೊದಲನೇ ಸ್ಥಾನ ಯಾವ್ದಪ್ಪ ಗಳಿಸಿದೆ ಅಂತ ಹೇಳಿದ್ರೆ ಚಂದೌಲಿ, ಅದು ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಜಿಲ್ಲೆ. ಎರಡನೇದು ಬೋಲಂಗಿರು, ಅದು ಒಡಿಶಾದಲ್ಲಿ ಬರ್ತಕ್ಕಂಥ ಜಿಲ್ಲೆ. ವಯಸ್ಸರು, ಇದು ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ ಆಗಿರ್ತದೆ. ಹಲೋ ಸ್ನೇಹಿತರೆ, ಈ ಒಂದು ಆರ್ಟಿಕಲ್ ಅಲ್ಲಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಸಂಬಂಧಪಟ್ಟಂಗೆ ಒಂದು ಕಾರ್ಮಿಕ ವರದಿಯನ್ನು ಬಿಡುಗಡೆಗೊಳಿಸಿದೆ. ಈ ಒಂದು ಸಂಸ್ಥೆ ಬಿಡುಗಡೆಗೊಳಿಸಿರ್ತಕ್ಕಂಥ ಒಂದು ರಿಪೋರ್ಟ್ ನ ಹೆಸರೇನಪ್ಪಾ ಅಂತ ಹೇಳಿದ್ರೆ ದಿ ವರ್ಲ್ಡ್ ಎಂಪ್ಲಾಯ್ಮೆಂಟ್ ಅಂಡ್ ಸೋಷಿಯಲ್ ಔಟ್ಲುಕ್ ಅಂತಕ್ಕಂಥ ಒಂದು ಹೆಸರಲ್ಲಿ ಈ ಒಂದು ವರ್ಷದ 2020ನೇ ವರ್ಷದ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಒಂದು ವರದಿನಲ್ಲಿ ಏನಪ್ಪಾ ಹೇಳಿದೆ ಅಂತ ಹೇಳಿದ್ರೆ ಕಳೆದ 9 ವರ್ಷ ಕಳೆದ 9 ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ನಿರುದ್ಯೋಗ ಸಮಸ್ಯೆಯು ಸ್ಥಿರವಾಗಿದೆ. ಅತಿ ಹೆಚ್ಚು ಆಗಿಲ್ಲ, ಅತಿ ಕಡಿಮೆನೂ ಆಗಿಲ್ಲ, ಸ್ಥಿರವಾಗಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ಸ್ಟಡಿನಲ್ಲಿ ಅಥವಾ ಈ ಒಂದು ರಿಪೋರ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು. ಮತ್ತೆ ಇನ್ನ ಒಂದು ಪ್ರಮುಖ ವಿಷಯಗಳೇನಪ್ಪಾ ಅಂತ ಹೇಳಿದ್ರೆ 2020ನೇ ಇಸ್ವಿನಲ್ಲಿ ಅಥವಾ 2020ನೇ ವರ್ಷದಲ್ಲಿ ನಿರುದ್ಯೋಗ ಸಮಸ್ಯೆಯು ಅಥವಾ ನಿರುದ್ಯೋಗ ಎಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ 2.5 ಮಿಲಿಯನ್, ಸುಮಾರು 2.5 ಮಿಲಿಯನ್ ಅಷ್ಟು ಹೆಚ್ಚು ನಿರುದ್ಯೋಗರು ಆಗ್ತಾರೆ ಅಂತ ಹೇಳ್ಬಿಟ್ಟಿದೆ ಒಂದು ಪ್ರಿಡಿಕ್ಟ್ ಸಹ ಮಾಡಿರ್ತಕ್ಕಂಥದ್ದು. ಪ್ರಸ್ತುತ ಎಷ್ಟು ಜನ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ 188 ಮಿಲಿಯನ್ ನಿರುದ್ಯೋಗ ಎದುರಿಸ್ತಾ ಇರತಕ್ಕಂತ ಒಂದು ಜನರು ಇದ್ದಾರೆ ಅಂತ ಹೇಳ್ಬಿಟ್ಟಿದೆ ಈ ಒಂದು ವರದಿನಲ್ಲೇ ಸಹ ಹೇಳಿರ್ತಕ್ಕಂಥದ್ದು. ಇನ್ನ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಭಾರತ ಸಂಬಂಧಪಟ್ಟಿರೋಂಗೆ ಭಾರತ ಮತ್ತು ಚೀನಾ ಈ ಎರಡು ದೇಶಗಳಲ್ಲಿ ಬೆಳವಣಿಗೆ ಅಂದ್ರೆ ಆರ್ಥಿಕ ಬೆಳವಣಿಗೆ ಹೆಚ್ಚಾಗ್ತಿದ್ರು ಸಹ ಕಾರ್ಮಿಕರ ಅಸಮಾನತೆ ಸಹ ಹೆಚ್ಚಾಗ್ತಾ ಇದೆ. ದೇಶದಲ್ಲಿ ಬೆಳವಣಿಗೆ ದರ ಹೆಚ್ಚಿದೆ, ಆದ್ರೆ ಕಾರ್ಮಿಕರ ಬೆಳವಣಿಗೆ ದರ ಕಡಿಮೆ ಇದೆ. ಕಾರ್ಮಿಕರಲ್ಲಿ ತಾನು ಓದಿರುವುದೊಂದಾದ್ರೆ ತಾನು ಕೆಲಸ ಮಾಡ್ತಾ ಇರತಕ್ಕಂಥದ್ದೇ ಬೇರೆ ಆಗಿದೆ. ಕಾರ್ಮಿಕರ ಅಸಮಾನತೆ ಹೆಚ್ಚಾಗ್ತಾ ಇದೆ. ಬೆಳವಣಿಗೆ ದರದ ಜೊತೆ ಕಾರ್ಮಿಕರ ಅಸಮಾನತೆ ಸಹ ಈ ಎರಡು ದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದು ಸಹ ಈ ಒಂದು ILO ರಿಪೋರ್ಟ್ ಅಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಿಡುಗಡೆ ಮಾಡ್ತಕ್ಕಂಥ ವರದಿ ಏನಪ್ಪಾ ಅಂತ ಹೇಳಿದ್ರೆ ದಿ ವರ್ಲ್ಡ್ ಎಂಪ್ಲಾಯ್ಮೆಂಟ್ ಅಂಡ್ ಸೋಷಿಯಲ್ ಔಟ್ಲುಕ್ ಅಂತಕ್ಕಂಥ ಒಂದು ವರದಿಯನ್ನ ಬಿಡುಗಡೆ ಮಾಡ್ತದೆ. ಇದು ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ವರದಿ. ಹಲೋ ಸ್ನೇಹಿತರೆ, ಈ ಆರ್ಟಿಕಲ್ ಅಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಕಳ್ಳ ಸಾಗಣೆ ಬಗ್ಗೆ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತಕ್ಕಂಥ ಒಂದು ಸಂಸ್ಥೆ ಒಂದು ವರದಿಯನ್ನು ಬಹಿರಂಗಪಡಿಸಿದೆ. ಈ ವರದಿನಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಮುಂಬೈ ಮತ್ತು ಕಲ್ಕತ್ತಾದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಅಂತ ಹೇಳ್ಬಿಟ್ಟಿದೆ ಈ ಒಂದು ವರದಿನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ವರದಿಯನ್ನು ಸಲ್ಲಿಸೋದಕ್ಕೋಸ್ಕರ ಮೊದಲು ಏನೇನ್ ನಡೆದಿತ್ತು ಅನ್ನೋದು ತಿಳಿಯೋಣ. ಮೊದಲು 2011ರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋಗೆ ಶಿಫಾರಸನ್ನು ಕಳಿಸುತ್ತೆ. ಒಂದು ವರದಿಯನ್ನು ಮಹಿಳಾ ಮತ್ತು ಮಕ್ಕಳ ಕಳ್ಳ ಸಾಗಣೆ ಬಗ್ಗೆ ಒಂದು ವರದಿಯನ್ನು ತಯಾರು ಮಾಡಿ ನಮಗೆ ಸಲ್ಲಿಸಿ ಅಂತ ಹೇಳ್ಬಿಟ್ಟು 2011ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸಮಿತಿಯನ್ನು ರಚಿಸಿರ್ತದೆ. ಸೊ ಆ ಒಂದು ಸಮಿತಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಳ್ಳ ಸಾಗಣೆ ಬಗ್ಗೆ ಒಂದು ವರದಿಯನ್ನು ತಯಾರು ಮಾಡೋದಕ್ಕೋಸ್ಕರ NCRBಗೆ ಒಂದು ಶಿಫಾರಸನ್ನು ಕಳಿಸುತ್ತೆ. ಆ NCRB ರೀಸೆಂಟ್ ಆಗಿ 2019ರಲ್ಲಿ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ ಸುಪ್ರೀಂ ಕೋರ್ಟ್ಗೆ. ಏನಪ್ಪಾ ಅಂತ ಹೇಳಿದ್ರೆ ರಿಪೋರ್ಟ್ ಮಹಿಳಾ ಮತ್ತು ಮಕ್ಕಳ ಕಳ್ಳ ಸಾಗಣೆ ಬಗ್ಗೆ ಒಂದು ವರದಿಯನ್ನ ಸಬ್ಮಿಟ್ ಮಾಡಿದೆ. ಸೊ ಅವು ಸಬ್ಮಿಟ್ ಮಾಡಿರ್ತಕ್ಕಂಥ ವರದಿನಲ್ಲಿ ಕೆಲವೊಂದು ಉಲ್ಲೇಖಗಳನ್ನ ಮಾಡಿದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಿಳ್ಕೊಳ್ಳೋಣ. ಮೊದಲನೇದು, ಏನಕ್ಕೆ ಈ ಮಹಿಳಾ ಮತ್ತು ಮಕ್ಕಳ ಕಳ್ಳ ಸಾಗಣೆ ನಡೀತಾರೆ ಅಂತ ಹೇಳಿದ್ರೆ ಕೆಲವೊಂದು ಕಾರಣಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದು ಲೈಂಗಿಕ ಶೋಷಣೆಗೆ, ಎರಡನೇದು ಬಾಲ ಕಾರ್ಮಿಕ ಪದ್ಧತಿಗೆ ಮತ್ತು ಗೃಹ ಸಹಾಯಕ್ಕೋಸ್ಕರ ಈ ಮಹಿಳಾ ಮತ್ತು ಮಕ್ಕಳನ್ನ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂತಕ್ಕಂಥದ್ದು ಈ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋನಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥ ಒಂದು ವಿಷಯಗಳು. ಮತ್ತೆ ಅತಿ ಹೆಚ್ಚು ಪ್ರಕರಣಗಳು ಎಲ್ಲಿ ದಾಖಲಾಗಿದವಪ್ಪ ಅಂತ ಹೇಳಿದ್ರೆ ಮೊದಲನೇದು ಮುಂಬೈ ಮತ್ತು ಮಹಾರಾಷ್ಟ್ರದಲ್ಲಿ. ಈ ಮುಂಬೈ ಮತ್ತು ಕಲ್ಕತ್ತಾ ನಗರಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಒಂದನೇದು ಮುಂಬೈ, ಎರಡನೇದು ಕಲ್ಕತ್ತಾ. ಮತ್ತು ಯಾವ ಸ್ಥಳಗಳಲ್ಲಿ ಅತಿ ಹೆಚ್ಚು ಮಹಿಳೆಯರು
ಮತ್ತು ಯಾವ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮಕ್ಕಳು ಕಳ್ಳ ಸಾಗಣೆ ಆಗಿದ ಪ್ರಕರಣಗಳು ದಾಖಲಾಗಿದಾವೆ ಅಂತ ದೇಶದಲ್ಲಿ ಮಹಿಳೆಯರು ಅತಿ ಹೆಚ್ಚು ಮಹಾರಾಷ್ಟ್ರದಲ್ಲಿ ಕಳ್ಳ ಸಾಗಣೆ ಆಗಿದ್ದಾರೆ ಅಂತಕ್ಕಂಥ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಮಕ್ಕಳು ಅತಿ ಹೆಚ್ಚು ಕಳ್ಳ ಸಾಗಣೆ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಮಧ್ಯಪ್ರದೇಶದಲ್ಲಿ ಪ್ರಕರಣಗಳು ಅತಿ ಹೆಚ್ಚು ರೆಕಾರ್ಡ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟಿದೆ. ಪ್ರಕರಣಗಳು ವರದಿಗೆ ಬಂದಿರತಕ್ಕಂಥದ್ದು ಅಂತ ಈ ಒಂದು ರಿಪೋರ್ಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಯಾವ ಒಂದು ಸಂಸ್ಥೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತಕ್ಕಂಥ ಒಂದು ಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದು ಯಾವ ಒಂದು ಸಂಸ್ಥೆಯ ಯಾವ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆರ್ಗನೈಸೇಷನ್ ಪ್ರಕಾರವಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಸಮಿತಿಯ ಆದೇಶದ ಮೇಲೆ ಈ NCRB ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ರಿಪೋರ್ಟ್ ಅನ್ನ ತಯಾರಿಸಿದೆ. ಇದು ಹೈಲೈಟ್ ಮಾಡಿರ್ತಕ್ಕಂಥ ವಿಷಯಗಳೇನಪ್ಪಾ ಅಂತ ಹೇಳಿದ್ರೆ ಲೈಂಗಿಕ ಶೋಷಣೆ, ಬಾಲಕಾರ್ಮಿಕರ ಪದ್ಧತಿ, ಗೃಹ ಸಹಾಯಕ್ಕೋಸ್ಕರ ಈ ಒಂದು ಕಳ್ಳ ಸಾಗಣೆ ನಡೆದಿದೆ ಅಂತ ಹೇಳಿರ್ತಕ್ಕಂಥದ್ದು. ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರುವ ನಗರಗಳು ಯಾವಪ್ಪ ಅಂತ ಹೇಳಿದ್ರೆ ಮುಂಬೈ ಮತ್ತು ಕಲ್ಕತ್ತಾ. ಮತ್ತು ಅತಿ ಹೆಚ್ಚು ಮಹಿಳೆಯರು ಕಳ್ಳ ಸಾಗಣೆ ಆಗಿರ್ತಕ್ಕಂಥ ರಾಜ್ಯಗಳು ಯಾವಪ್ಪ ಅಂತ ಹೇಳಿದ್ರೆ ಮಹಾರಾಷ್ಟ್ರ. ಅತಿ ಹೆಚ್ಚು ಮಕ್ಕಳು ಕಳ್ಳ ಸಾಗಣೆ ಆಗಿರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ಮಧ್ಯಪ್ರದೇಶ. ಈ ಎಲ್ಲಾ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇದು ಪೀರಿಯಡ್ ಆಗಾಗ ಕೆಲವೊಂದು ಎಕ್ಸಾಮ್ಸ್ ಅಲ್ಲ ಹಳೆ ಎಕ್ಸಾಮ್ಸ್ ಎಲ್ಲ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ದಯವಿಟ್ಟು ನೀವು ನೋಟ್ಸ್ ಅನ್ನು ಮಾಡ್ಕೊಳ್ಳಿ. ಹಲೋ ಸ್ನೇಹಿತರೆ, ಈ ಆರ್ಟಿಕಲ್ ಅಲ್ಲಿ ವಿಶ್ವ ಬೌದ್ಧಿಕ ಆಸ್ತಿಯ ಸೂಚ್ಯಂಕ ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ ಅನ್ನ ತಿಳಿಯೋಣ. ಈ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ ಅಂತಕ್ಕಂಥ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ US ನ ಚೇಂಬರ್ಸ್ ಆಫ್ ಕಾಮರ್ಸ್ ನ ಗ್ಲೋಬಲ್ ಇನೋವೇಷನ್ ಪಾಲಿಸಿ ಸೆಂಟರ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಭಾರತ ಎಷ್ಟನೇ ಸ್ಥಾನ ಗಳಿಸಿದೆ ಅಂತ ಹೇಳಿದ್ರೆ ಭಾರತ 40ನೇ ಸ್ಥಾನ ಗಳಿಸಿದೆ. ಟೋಟಲ್ 53 ಔಟ್ ಆಫ್ 53 ಭಾರತ 40ನೇ ಸ್ಥಾನ ಗಳಿಸಿದೆ. ವಿಶ್ವ ಬೌದ್ಧಿಕ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ ಅಲ್ಲಿ ಭಾರತದ ಸ್ಥಾನ ಯಾವ್ದಪ್ಪ ಅಂತ ಕೇಳಿದ್ರೆ 40ನೇ ಸ್ಥಾನ. ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂತ ಕೇಳಿದ್ರೆ USA, 2ನೇ ಸ್ಥಾನ UK, 3ನೇ ಸ್ಥಾನ ಸ್ವೀಡನ್, 4ನೇ ಸ್ಥಾನ ಫ್ರಾನ್ಸ್. ಈ 4 ದೇಶಗಳು ಮೊದಲ 4 ಸ್ಥಾನಗಳನ್ನು ಅಲಂಕರಿಸಿದವೆ. ಭಾರತದ ಸ್ಥಾನ 40ನೇ ಸ್ಥಾನ ಆಗಿರ್ತಕ್ಕಂಥದ್ದು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ ಅಲ್ಲಿ ಭಾರತದ ಸ್ಥಾನ 40ನೇ ಸ್ಥಾನ ಆಗಿರ್ತಕ್ಕಂಥದ್ದು. ಟೋಟಲ್ ಎಷ್ಟು ಸ್ಥಾನಗಳನ್ನು ಅಥವಾ ಎಷ್ಟು ದೇಶಗಳಿಗೆ ಈ ಒಂದು ರ್ಯಾಂಕಿಂಗ್ ಬಿಡ್ತಾರೆ ಅಂತ ಹೇಳಿದ್ರೆ ಟೋಟಲ್ 53 ದೇಶಗಳಿಗೆ ಈ ರ್ಯಾಂಕಿಂಗ್ ಅನ್ನು ಬಿಡ್ತಾರೆ. ಅದರಲ್ಲಿ ಭಾರತದ ಸ್ಥಾನ 40ನೇ ಸ್ಥಾನ. ಯಾವ ಒಂದು ಸಂಸ್ಥೆ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಡ್ತದೆ ಅಂತ ಹೇಳಿದ್ರೆ US ನ ಚೇಂಬರ್ಸ್ ಆಫ್ ಕಾಮರ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡ್ತದೆ. ಇದರ ರ್ಯಾಂಕಿಂಗ್ ಬಿಡ್ತದೆ. ಸೊ ಇದರಲ್ಲೂ ಯಾವ ಪ್ರೋಗ್ರಾಮ್ ಮುಖಾಂತರವಾಗಿ ಈ ರ್ಯಾಂಕಿಂಗ್ ಅನ್ನು ಬಿಡ್ತದೆ ಅಂತ ಹೇಳಿದ್ರೆ ಗ್ಲೋಬಲ್ ಇನೋವೇಷನ್ ಪಾಲಿಸಿ ಸೆಂಟರ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಅಮೆರಿಕ ಚೇಂಬರ್ಸ್ ಆಫ್ ಕಾಮರ್ಸ್ ಒಂದು ರ್ಯಾಂಕಿಂಗ್ ಅನ್ನು ಬಿಡ್ತದೆ. ಈ ರ್ಯಾಂಕಿಂಗ್ ಬೇಸ್ ಮೇಲೆ ಭಾರತದ ರ್ಯಾಂಕಿಂಗ್ 40ನೇ ಸ್ಥಾನ. ಸೊ ಈ ಎಲ್ಲ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಲೋ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿವರೆಗೂ ವಾಚ್ ಮಾಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಎಲ್ಲಾ ವಿಡಿಯೋಗಳು ಸಂಬಂಧಪಟ್ಟಿರೋ ಹಂಗೆ ಈ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ನ ನೋಟ್ಸ್ ಏನಾನ ಬೇಕು ಅಂತ ಹೇಳಿದ್ರೆ PDF ಫಾರ್ಮ್ ಅಲ್ಲಿ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀವಿ. ದಯವಿಟ್ಟು ಆ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ನಮ್ಮ ಚಾನಲ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ವಿಡಿಯೋಸ್ ನೀವು ಮೊದಲು ನೋಡ್ಬೇಕಂತಿದ್ರೆ ದಯವಿಟ್ಟು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ನಿಮ್ಗೆ ಪ್ರತಿಯೊಂದು ಮೊದಲಿಗೆ ಸಿಗ್ತಕ್ಕಂಥದ್ದು. ಮತ್ತೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲಾ ಆರ್ಟಿಕಲ್ಸ್ ಅನ್ನು ನಾನು ಬೇರೆ ಬೇರೆ ರಿಸೋರ್ಸಸ್ ಇಂದ ತಗೊಂಡಿರ್ತಕ್ಕಂಥದ್ದು. PIBF ಇಂಡಿಯಾ, GK ಟುಡೇ, ಇನ್ಸೈಟ್ಸ್ ಇಂಡಿಯಾ ಇಂತಕ್ಕಂಥ ಸಪರೇಟ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ಸ್ ಇಂದ ಪ್ಲಸ್ ಕೆಲವೊಂದು ಗೌರ್ಮೆಂಟ್ ವೆಬ್ಸೈಟ್ಸ್ ಇಂದ ಸಹ ಈ ಒಂದು ಆರ್ಟಿಕಲ್ಸ್ ತಗೊಂಡಿರ್ತಕ್ಕಂಥದ್ದು. ಈ ಎಲ್ಲಾ ರ್ಯಾಂಕಿಂಗ್ ಅನ್ನು ನೀವು ಸಪರೇಟ್ ಆಗಿರ್ತಕ್ಕಂಥ ಒಂದು ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್.